इसका शेप पूरा एक आदमी ले नहीं सकता। ये जो मंगलूरी जो खेल खेल रहा ना, इसका बहुत बुरा अंजाम होने वाला है। और ये जो सुन्नियत के नाम के ऊपर बाहर से आए हुलमा जो अपने चाल चल रहा है ना, इन्हों भी जो है ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀರಾ, ಏನು ಉದ್ದೇಶ ಏನು ಸರ್? ಈಗ ನಾನು ಮುಂದೆ ದಿವಸ ನಾನು ಹೈದ್ರಾಬಾದ್ನಲ್ಲಿದ್ದೆ. ಎಸ್ ಸರ್. ಅಲ್ಲಿ ನನಗೆ ಫೋನ್ ಬಂತು, ನೀವು ಐಕ್ಯತೋಟ ಮಾಡ್ತೀರಾ, ಆದರೆ 1500 ಇದು ಜಶ್ನ್ ಈದ್ ಮಿಲಾದುಲ್ ನಬಿ ಮಾಡಿದ್ರಲ್ಲ ಇವರು, ಇಲ್ಲಿ ಒಬ್ಬ ಔಟ್ ಆಫ್ ಸ್ಟೇಟ್ನವ್ರು ಬಂದು ಈ ನಮ್ಮ ಬೆಂಗಳೂರು ಶಾಂತಿನಲ್ಲಿ ಇದ್ದಿದ್ದು ನಾವು ನಮ್ಮ ಸಮಾಜ ಅವ್ರಿಗೆ ಅವ್ರು ಹೇಳಿ ಮತ್ತಿಂದ ಒಂದು ಆಲೆ ಇದು ತಬ್ಲಿಖಿ ಜಮಾತ್ ಅಂತ ಇರುತ್ತೆ, ಜಮಾತ್ನವ್ರಿಗೆ ಅವ್ರಿಗೆ ಅವರ ಅಪೋಸಿಂದ ಮಾತಾಡಿದ್ದಾರೆ. ಅವರು ಯಾರು UPಯಿಂದ ಬಂದವರು. ಆದ್ದರಿಂದ ಏನಾಗಿದೆ ಅಂದರೆ ಇಲ್ಲಿರೋದು ಉಲ್ಮಾಗಳಿಗೆ ತುಂಬ ಭಾರಿ ನೋವಾಗಿದೆ. ನಾವು ಒಂದಿರೋ ಜಾಗದಲ್ಲಿ ಇದು ಒಡೆದೋಗೋ ಥರ ಮಾಡಿದ್ದಾರೆ ಇವರು. ಅರ್ಥ ಆಯ್ತಾ? ಮುಸ್ಲಿಮರು ಒಗ್ಗಟ್ಟನ್ನು ಹೊಡಿತಕ್ಕಂಥ ಕೆಲಸ ಮಾಡಿದ್ದಾರೆ ಇವರು. ಅದಕ್ಕೆ ನನಗೆ ಫೋನ್ ಬಂತು, ಸರಿ ಆಯ್ತಪ್ಪ ನಾನು ಬರ್ತೀನಿ, ಇದು ನಾವು 15 ವರ್ಷದಿಂದ ಮಾಡ್ಕೊಂಡು ನಡೀತಾ ಇರೋದು, ಜಾತಿ ಭೇದ ಭಾವನ ಇಲ್ದಿದ್ದೆ ಎಲ್ಲ ನಾವು ಮುಸ್ಲಿಂ ಸಮಾಜ ಮತ್ತು ಒಂದು ಬೇರೆ ಎಲ್ಲ ಜಾತಿಗೂ ನಾವು ಒಂದು ಜೊತೆಗೆ ತಗೊಂಡು ಹೋಗೋರು, ನಾವು ಮಾನವತೆ ಕೆಲಸ ಮಾಡೋರು. ನಾವು ಅಂತರದಲ್ಲಿ ಬಂದು ಇದು ಫಸ್ಟ್ ಆಫ್ ಇವರು ಬಂದು 1500 ಇಂಟರ್ನ್ಯಾಷನಲ್ ಈದ್ ಮಿಲಾದುಲ್ ನಬಿ ಅಂದ್ರೆ ಮಾಡೋರು. ಆವಾಗ ನಾನು ಇದ್ರ ಮುಂಚೆ ಹೇಳಿದ್ದೀನಿ ಅದು ಇಂಟರ್ನ್ಯಾಷನಲ್ ಹೇಗಾಗತ್ತೆ ಅಂತ. ಅರ್ಥ ಆಯ್ತಾ? ಅದೆಲ್ಲ ಹೇಳಿ ಆಯಿತು, ಆದರೆ ಇವ್ರಿಗೆ ಅರ್ಥ ಆಗಲಿಲ್ಲ. ಇದೆಲ್ಲ ಆಟ ನಡೆಸ್ತಾ ಇರೋದು. ಅವನು ಶಾಫಿ ಸಾದಿ ಅವನು ಮಂಗಳೂರಿನಲ್ಲಿ ಹೋಗಿ ಮಾಡಬೇಕಿರೋದು. ಇಲ್ಲಿ ಬೆಂಗಳೂರಿನಲ್ಲಿ ಸುನ್ನಿ ಜಮಾತ್ ಅಂತ ಹೇಳಿ ಮೊದಲೇ ಇವನು ಒಬ್ಬರಿಂದ ಒಬ್ಬರಿಗೆ ದೂರ ಮಾಡಿಬಿಟ್ಟ, ಹೊಡೆದಾಗ್ದ ಒಬ್ಬರಿಗೊಬ್ಬರಿಗೂ ಇವನು ದೂರ ಮಾಡಿಬಿಟ್ಟ. ಇದು ನಾನು ಮುಂಚೆ ಹೇಳಿದ್ದೀನಿ, ತಬ್ಲಿಗಿ ಜಮಾತ್ ಆಲೆ ಹದೀಸ್ ಎಲ್ಲ ಹೆಸರು ತೊಗೊಂಡಿದ್ದೀನಿ. ಎಲ್ಲರೂ ಬಿಟ್ಟು ಇವನು ಬರೋ ಸುನ್ನಿ ಜಮಾತ್ ಅಂತ ತೊಗೊಂಬಂದು ಇಟ್ಕೊಂಡ್ಬಿಟ್ಟ. ಆದರೆ ಇದಕ್ಕೆ ಯೂಸ್ ಆಗ್ತಾ ಇರೋದು ಯಾರು ಅಂದರೆ ಮಿಸ್ಟರ್ ಜಮೀರ್ ಅಹಮದ್ ಖಾನ್. ನಾನು ಮುಂಚೆನೇ ಹೇಳಿದೆ, ಅವನು ಇದ್ರ ಮೇಲೆ ಇಟ್ಬಿಟ್ಟು ಇವನು ಗನ್ ಇಡಿಸ್ತಾ ಇದ್ದಾನೆ. ಆದರೆ ಅವನು ಜಮೀರ್ ಅಹಮದ್ ಖಾನ್ಗೆ ಲಾಸ್ ಮಾಡಲಿಕ್ಕೆ, ನಷ್ಟ ಮಾಡಲಿಕ್ಕೆ ಇವನೇ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ಮುಂದೆ ಭಾರಿ ಕಷ್ಟ ಬೀಳುತ್ತೆ. ಒಂದು ಈಗ ಆ ಮಂಚಿನಲ್ಲಿ ಈದ್ ಮಿಲಾದುಲ್ ನಬಿ ಮಂಚಿನಲ್ಲಿ ಸಿದ್ದರಾಮಯ್ಯನವರು ಬರ್ತಾರೆ. ಅರ್ಥ ಆಯ್ತಲ್ಲ? ಸಿದ್ದರಾಮಯ್ಯನವ್ರು ಬಂದರೆ ಜಮೀರ್ ಅಹಮದ್ ಖಾನ್ ಹೇಳ್ತಾನೆ ಎದ್ದೊಳ್ಳಿ ಅಂತ. ಯಾಕಪ್ಪ? ಇದೇ ರೀತಿ ಮಟ್ಟ ಸ್ವಾಮಿಗಳು ಇದ್ರೂ ಅದೇ ರೀತಿಯವರೆಲ್ಲ ಇಟ್ಕೊಂಡ್ಬಿಡ್ತಾರಾ? ನಮ್ಮ ಮುಸ್ಲಿಂ ಗುರುಗಳು ಮರ್ಯಾದೆ ಏನಿಲ್ವಾ? ಎದ್ದು ನಿಂತ್ಕೊಳ್ಳಿ ಅಂತಾನಲ್ಲ ಇವನು. ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ ಜಮೀರ್ ಅಹಮದ್ ಖಾನ್ ಈ ಗುರುಗಳಿಗೆಲ್ಲ. ಇವ್ರಿಗೆ ಬುದ್ಧಿ ಇಲ್ವಾ? ಅವು ಕೂತ್ಕೊಳ್ಳೋದು ಮಂಚಿ ಮೇಲೆ ಇಂಥ 4 ಜೊತೆ ಒಳಗಡೆ ಯಾರು ತೋರಿಸ್ತಾ ಇರೋದು? ಅವನು ಹೋಗಿ ಪುನಃ ಹೇಳ್ತೀನಿ, ಏನು ತೋರಿಸ್ಕೊತಾ ಇದ್ದಾನೆ ಶಾಫಿ ಸಾದಿ, ನಾನೇ ಎಲ್ಲ ಮಾಡಿರೋದು. ಏನಪ್ಪ ಮಾಡಿದ್ದೆ ಅಂದರೆ ಬರೀ ಸುನ್ನಿ ಜಮಾತ್ ಅಂತ ತಗೊಂಡ್ಬಿಟ್ಟು ಒಬ್ಬರಿಂದ ಒಬ್ಬರು ಧೂಳು ಮಾಡಿದ್ದಾನೆ. ಅರ್ಥ ಆಯ್ತಾ? ಅದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದು ಜಮೀರ್ ಅಹಮದ್ ಖಾನು. ನಾನು ಆ ಮಂಚಿನಲ್ಲಿ ಕೂತ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಇಸ್ಲಾಂ ತುಂಬ ಶಾಂತಿ ಅದು ಮಜಹಬ್ ಅಂತ ಹೇಳ್ತಾನೆ. ಅವನು ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ಸಿದ್ದರಾಮಯ್ಯ ಅವನು ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಾವು ಎಲ್ಲ ಜಾತಿಗೆ ಮಾನವತೆ ನಡ್ಕೊಂಡು ಹೋಗೋರು. ನಮ್ಮಲ್ಲಿ ಖಾನ್ಕಾ ಇದೆ, ದರ್ಗಾ ಇದೆ. ಅರ್ಥ ಇಲ್ಲ? ಅವರಿಂದ ಎಲ್ಲ ಯಾವ ದರ್ಗಾನಲ್ಲಿ ಹೋಗಿ ನೋಡಿ ಎಲ್ಲ ಜಾತಿಯವರು ಬರ್ತಾರೆ, ಯಾರಿಗೂ ಆಚೆ ಕಳಿಸಲ್ಲ. ನನ್ನ ಆಶ್ರಮದ ಖಾನ್ಕಾ ಅಂತ, ನನ್ನ ಜಾತಿನಲ್ಲಿ ದಲಿತರು ಬರ್ತಾರೆ, ಬೇರೆಯವರು ಬರ್ತಾರೆ, ನನ್ನ ಹತ್ರ ಬರ್ತಾರೆ. ನಾನೇನು ಅರ್ಥ ಮಾಡ್ತೀನಿ, ಇವನಿಗೂ ದೇವ್ರಿಗೆ ಹುಟ್ಟಿಸಿರೋದು, ಇವನು ದೇವರಿಗೆ, ನನಗೂ ದೇವರ ಹುಟ್ಟಿಸಿರೋದು. ಎಲ್ಲ ದೇವರದು ಒಂದು ಇದು ಶಕ್ತಿ ಅಲ್ಲ, ಒಡವೆ, ದೇವರ ಒಡವೆ ಎಲ್ಲ ಇದು. ಇವರು ನನ್ನ ಹತ್ರ ಬಂದ ಮೇಲೆ ನನ್ನ ಕರ್ತವ್ಯ ಏನಂದರೆ ಅವ್ರದ್ದು ಏನು ಕಷ್ಟ ಸುಖ ಇದೆ ಅದು ನಾನು ಕೇಳಬೇಕು. ಅವ್ರಿಗೆ ನನ್ನ ಕೈನಲ್ಲಿ ಆಗೋದು ಕೆಲಸ ಇದು ಸಹಾಯ ಮಾಡಬೇಕು. ಇಲ್ಲಾಂದ್ರೆ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸೋದು ನನ್ನ ಕೆಲಸ. ನನ್ನ ಹತ್ರ ಜಾತಿ ಭೇದ ಭಾವನೆ ಇಲ್ಲ. ಯಾಕಂದರೆ ನಾನು ಖಾನ್ಕಾ, ಅವನು ದರ್ಗಾ ಅವರು, ನಾವು ದರ್ಗಾ ಅವರು.
ಇವರು ಹೋಗ್ಬಿಟ್ಟು ಇನ್ನು ಸಪ್ರೇಟ್ ಮಾಡ್ದ ಶಾಫಿ ಸಾದಿ ಅವನ ಮಾತು ಮೇಲೆ ಜಮೀರ್ ಅಹಮದ್ ಖಾನ್ ಆಟ ಆಡ್ದ. ಅದಕ್ಕೆ ಇನ್ನು ಇಂಟರ್ನ್ಯಾಷನಲ್ ಹೇಳಿಬಿಟ್ಟು ಮಕ್ಕಾ ಮದೀನಾ ಮತ್ತು ಯಮನಿಂದ ನಾವು ಕರೆದಿದ್ದೀವಿ ಅಂತ ಹೇಳಿ ಒಂಥರ ಪ್ರಚಾರ ಮಾಡಿಬಿಟ್ಟು ಆವಾಗ ಅವ್ರು ಬಂದಿಲ್ಲ. ಅವ್ರು ಬಂದರೆ ಟೂರಿಸ್ಟ್ ವಿಧಾನಲ್ಲಿ ಬಂದಿರೋದು, ಅದಕ್ಕೆ ಮಂಚ ಮೇಲೆ ಹೋಗೋಕ್ಕೆ ಇದ್ದಿಲ್ಲ ಅಂತ ಬಿಟ್ಟು ಅದು ಒಂದು ಪರ್ಪೋಖಂಡ ಮಾಡಿಬಿಟ್ಟು ಅದಕ್ಕೆ ಹಾಳು ಮಾಡ್ದ. ಯಾರು? ಜಮೀರ್ ಅಹಮದ್ ಖಾನು ಶಾಫಿ ಸಾದಿ. ಅರ್ಥ ಆಯ್ತಾ? ಶಾಫಿ ಸಾದಿ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವನು ಮಂಗಳೂರಿನಲ್ಲಿ ಹೋಗ್ಬಿಟ್ಟು ಅವನು ಎಲ್ಲ ಮಾಡ್ಕೋಬೇಕು. ಅವನ ಮಾತು ಮೇಲೆ ಈಗ 1500 ಸಮಾವೇಶ ಮಾಡಿದ್ರಲ್ಲ ನಮ್ಮದು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇವರೊಬ್ಬರು ಇಲ್ಲ. ಅದೇ ರೀತಿ ಮುಂಚೆ ಮೊದಲು ಆಗ್ತಾಯಿತ್ತು, ಅದೇ ರೀತಿ ಆಗ್ತಾಯಿತ್ತು. ಇವ್ರು ಯಾಕೆ ಸೆಂಟ್ರಲ್ಲಿ ಬಂದು ಈ ಥರ ಮಾಡ್ದ? ಇವರೇನು ಇದೆಲ್ಲ ಕಾಂಗ್ರೆಸ್ ಪಕ್ಷನ ತೋರಿಸಿ ಈ ಜಮೀರ್ ಅಹಮದ್ ಖಾನ್ ಮೇಲೆ ಹೆಸರು ಮೇಲೆ ಬಂದುಬಿಟ್ಟಿದ್ದಾರೆ. ಇದು ನೋಡ್ರಿ ಹೆಂಗಿದೆ ಪವರ್ ಅಂತ ತೋರಿಸ್ಕೊಳ್ಳೋಕೆ ಮಾಡಿದ್ದೀವರು. ಜನಸಂಖ್ಯೆ ತೋರ್ಸೋಕ್ಕೆ ಅದಕ್ಕೆ ಸಿದ್ದರಾಮಯ್ಯನವರು ಬಂದು ಇಸ್ಲಾಮು ತುಂಬ ಒಳ್ಳೇದು ಅಂತ ಅವ್ರು ನಮ್ಮದು ಏನಪ್ಪ ಹೇಳೋಕ್ಕೆ? ನಮ್ಮ ಹತ್ರ ಖುರಾನ್ ಇದೆ, ನಮ್ಮದು ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿದ್ದು ದಾರಿ ಇದೆ, ದರ್ಗಾಗಳು ತೋರಿಸೋರು ದಾರಿ ನಮ್ಮ ಹತ್ರ ಇದೆ. ಇವ್ರು ನನಗೆ ಏನು ಹೇಳೋದು? ನಾವು ಹೇಳ್ತಾನೆ ನಮ್ಮ ಗುರುಗಳೆಲ್ಲ ಎದ್ದು ನಿಲ್ಕೊಳ್ಳಿ ಅಂತ ಹೇಳೋಕ್ಕೆ ಇವನು ಯಾರು? ಇವನು ಜಮೀರ್ ಅಹಮದ್ ಖಾನು ಮರ್ಯಾದೆ ಇಲ್ವ ನಿಮಗೆ? ಎಲ್ಲ ಮಟ್ಟಗಡೆ ಸಮಯ ಬಂದರೆ ಇದೇ ಸಿ ಎಮ್ ಬಂದರೆ ಅವ್ರು ನಿಂತ್ಕೊಂತಾರ? ಇಂಥ ಹಲ್ಕ ಕೆಲಸ ಮಾಡಿಬಿಟ್ಟು ಮುಸಲ್ಮಾನ್ ಹೆಸರಿಗೆ ನಮ್ಮ ಜಾತಿಗೆ ಕಡಿಮೆ ಮಾಡ್ತಾ ಇರೋದು ಯಾರು? ಇದೇ ಶಾಫಿ ಸಾದಿ ಮತ್ತು ಇವನು ಜಮೀರ್ ಅಹಮದ್ ಖಾನ್. ಈಗ ನಾನು ಸಿದ್ದರಾಮಯ್ಯನ ಹೇಳೋಕ್ಕೆ ಬಯಸ್ತಾ ಇದ್ದೀನಿ, ನಾವೆಲ್ಲ ಓಟ್ ಕೊಟ್ಟಿದ್ದಕ್ಕಪ್ಪ ನೀನು ಸಿ ಎಮ್ ಆಗಿರೋದು. ನಿನ್ನಿಂದ ನಾವು ಇಲ್ಲ, ನಮ್ಮಿಂದ ನೀನು ತಲೆ ಬಗ್ಗಿಸ್ಕೊಂಡು ನಡೀಬೇಕಿರೋದು, ನಾವು ಅಲ್ಲ. ಈಗ ಇದೇ ರೀತಿ ಇದ್ದರೆ ಮುಂದೆ ಕಾಂಗ್ರೆಸ್ ಪಾರ್ಟಿಗೆ ತುಂಬ ಭಾರಿ ನಷ್ಟ ಆಗುತ್ತೆ. ಇದಕ್ಕೆ ಕಾರಣ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಆ್ಯಂಡ್ ಸಿದ್ದರಾಮಯ್ಯ. ಓಪನ್ ಆಗಿ ಹೇಳ್ತೀನಿ, ಮುಂದೆ ಭಾರಿ ಕಷ್ಟ ಆಗ್ತಾ ಇದೆ. ಏನಾಗಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬರೋ ಒಬ್ಬನೇ ಮುಸ್ಲಿಂ ಲೀಡ್ರ ಇವನು, ಬೇರೆ ಯಾರು ಮುಸ್ಲಿಂ ಲೀಡ್ರ್ ಇಲ್ವಾ? ಮುಸ್ಲಿಂ ಲೀಡ್ರ್ ಇದ್ದರೆ ಮತ್ತು 30-35 ಮುಸ್ಲಿಂ MLA ಮಾಡಬೇಕಿತ್ತು. ಯಾಕೆ ಮಾಡ್ಕೊಂಡಿಲ್ಲ? ಇವ್ರ ಕೈಯಲ್ಲಿ ಆಗಲ್ಲ. ಅವನು ಮಂಗಳೂರು ಬಿಟ್ಟು ಬಂದು ಅವನು ತಲೆ ಹಿಡಿತಾ ಇದ್ದಾನೆ ಅವನು. ಮೊದಲು ಅದ್ರ ಮುಂದೆ BJPನಲ್ಲಿ ಇದ್ದು 2 ಸಲ ಬಂದ ಅವನು. ಫಸ್ಟ್ ಒಂದು ಸಲ ಒಗ್ಗಟ್ಟಿನಲ್ಲಿ ಮೆಂಬರ್ ಆಗ್ದ. ಸೆಕೆಂಡ್ ಟೈಮ್ನಲ್ಲಿ ಅದೇ ಯಡಿಯೂರಪ್ಪನವ್ರು ಬಂದ ಮೇಲೆ ಬಂದು ಅವನು ಚೇರ್ಮನ್ ಆಗ್ದ. ಎಲ್ಲಿ? ಒಗ್ಗಟ್ಟಿನಲ್ಲಿ. ಅದೆಲ್ಲ ಏನೇನು ಮಾಡಬೇಕೆಲ್ಲ ನೋಡ್ಕೊಂಡ್ಬಿಟ್ಟು ಈಗ ಕಾಂಗ್ರೆಸ್ ಬಂದು ಜಮೀರಿಂದ ಹೋಗ್ಬಿಟ್ಟ. ಜಮೀರ್ ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ. ಯಾಕಪ್ಪ? ಬೇರೆ ಯಾರು ಕರ್ನಾಟಕದಲ್ಲಿ ಇಲ್ವಾ? ಈಗ ನಮ್ಮ ಸಿಟಿನಲ್ಲಿ ಎಲ್ಲ ಒಂದು ಕಡೆಯಿಂದ ಎಲ್ಲ ಮಂಗಳೂರು ಮತ್ತು ಕೇರಳನವರು ಹಾವಿಯಾಗಿದ್ದಾರೆ. ಅವನು ಎಣ್ಣೆ ಹಾರಿಸು ನಲ್ಪಾಡು, ಹೆಸರೇನು ನಲ್ಪಾಡು, ಶಾಸಕ ಅಲ್ಲಿ ಶಾಂತಿನಗರು. ಇಲ್ಲಿ ನೋಡಿದ್ರೆ MLC ನಸೀರ್ ಯಾವುದು, ಅವ್ರ ಅಪ್ಪ ಯಾರು ಏನಂತ ಇಷ್ಟೂರು ತಗೊಂಡು ಅವನು ಕೇರಳ, CB ಇಬ್ರಾಹಿಮ್ ಕೇರಳ. ನಮ್ಮ ಇಲ್ಲಿ ಯಾರು ಹುಟ್ಟಿಲ್ವಾ? ಇವನು ತಗೊಂಡ್ಬಂದ್ರೆ ನೋಡ್ಬಿಟ್ಟು ಆಟ ಆಡ್ತಾನಲ್ಲ ಈ ಜಮೀರ್ ಅಹಮದ್ ಖಾನು. ಇವನಿಗೆ ಬುದ್ಧಿಗಿದ್ದಿಲ್ವಾ? ಈ ಥರ ಯಾವ ಗಂಟ ನಡೀತದಪ್ಪ ಇದು? ಸ್ವಲ್ಪ ದಿವಸ ನಡೀತದೆ, ಆಮೇಲೆ ಮುಗಿದೋಗುತ್ತೆ ಅಷ್ಟೇ ಕೆಲಸ. ಆ ರೀತಿ ಬರ್ತಾ ಇದೆ ಇವನಿಗೆ. ಯಾರಿಗೆ? ಜಮೀರ್ ಅಹಮದ್ ಖಾನ್ಗೆ ಆ ರೀತಿ ಬರ್ತಾ ಇದೆ. ಅವನು ಮತ್ತೆ ಇದ್ರ ಮುಂಚೆ ಕೂಡ ಇಂಥ ಹರ್ಕತ್ ಮಾಡಿದ್ದಾನೆ. ದರ್ಗಾ ಸಜ್ಜಾದನ್ನವ್ರಿಗೆ, ಬಂಧಾನವಾದ ದರ್ಗಾ ಸಜ್ಜಾದನ್ನವ್ರಿಗೆ ಅವ್ರ ಮುಂದೆ ಎಲ್ಲ ಹೋಗಿ ತಲೆ ಬಗ್ಗಿಸ್ತಾರೆ. ಇಂಥ CMಗಳೆಲ್ಲ ಹೋಗಿ ತಲೆ ಬಗ್ಗಿಸ್ತಾರೆ. ಅಂಥವ್ರಿಗೆ ಅಪ್ಪಸ್ ಮಾಡ್ಕೊಂಡ್ಬಿಟ್ಟು ನಡೀತಾ ಇದ್ದಾನೆ ಇವನು. ಯಾರು? ಈ ಜಮೀರ್ ಅಹಮದ್ ಖಾನ್. ಯಾಕಂದರೆ ನಾಶನ ಆಗಕ್ಕೆ ಇವನು ನಾಶನವಾಗ ಆಗುವಾಗ ಈ ಬೋಸ್ಲಿಗ ಯಾರು ಶಾಫಿ ಸಾದಿನೂ ಇರೋದಿಲ್ಲ, MLC ನಸೀರೂ ಇರೋದಿಲ್ಲ, ಅವ್ರು ಲಾಲ್ ಪಿಲಾ ಜಬ್ಬಾರೂ ಇರೋದಿಲ್ಲ. ಇನ್ನು ಅಕ್ಕಪಕ್ಕ ಇದ್ದಾರಲ್ಲ ಯಾರು ಅನ್ವರ್ ಭಾಷಾ ಚಿತ್ರದುರ್ಗ ಕಳ್ಳ ಅವ್ರು ಯಾರೂ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ. ಎಲ್ಲಿ? ಅಲ್ಲಿ ಕಬ್ರಸ್ತಾನ್ ಲೂಟಿ ಮಾಡಿದೆ ಚಿತ್ರದುರ್ಗ. ಪೇಪರೆಲ್ಲ ಇತ್ತು, ಉಲ್ಟಾಗ್ಬಿಟ್ಟೆ. ಯಾತಕ್ಕಪ್ಪ ಇವನಿಗೆ? ಯಾತಕ್ಕಪ್ಪ ಜಮೀರ್ ಅಹಮದ್ ಖಾನ್ಗೆ? ಇಂಥವ್ರಿಗೇ ಇವನು ಅಕ್ಕಪಕ್ಕ ಇಟ್ಕೊಂಡು ಹೋಗ್ತಾರೆ. ಯಾತಕ್ಕಪ್ಪ? ಬೇರೆ ಒಳ್ಳೆಯವ್ರು ಯಾರು ಇಲ್ವಾ ಇವನ ಹತ್ರ? ಈಗ ನಾಳೆ ಲಾಸ್ ಆಗದೆ ಜಮೀರ್ ಅಹಮದ್ ಖಾನ್ಗೆ ಇವರೆಲ್ಲ ಬರ್ತಾರಾ? ಅನ್ನೋರು ವರ್ಷ ಬರ್ತಾನ? ಇದೇ ಶಾಫಿ ಸಾದಿ ಬರ್ತಾನ? ಹಂಗೆ ಕೈ ಕೊಟ್ಟು ಹೋಗ್ತಾನ ನನ್ನ ಮಗ ಅವನು. ಅರ್ಥ ಆಯ್ತಾ? ಒಂದು ಎಲ್ಲ ನನ್ನ ಹತ್ರ ಚಿಟ್ಟಿ ಪಿಟ್ಟಿ ನನ್ನ ಹತ್ರ ಇದೆ. ಅಂಥವ್ರು ಇಟ್ಕೊಂಡೋಗ್ಬಿಟ್ಟು ಯಾರಿಗೆ ಕ್ಷೇಮ ಮಾಡಿಸ್ತಾ ಇರೋದನ್ನು ಜಮೀರ್ ಅಹಮದ್ ಖಾನು? ನಮಗೆ.
ಅದೇ ರೀತಿ ಸಿದ್ದರಾಮಯ್ಯ ನಿಂತ್ಕೊಂಡ್ಬಿಟ್ಟು ಇಸ್ಲಾಮು ಶಾಂತಿಯುತ ಹೇಳಿದ ಮೇಲೆ ಮಂಡ್ಯನಲ್ಲಿ ಗಲಾಟೆ ಆಯಿತು. ಅವರವರೇ ಹಾಕಿ ಈಗ 25 ಜನ ಏನೋ ಒಳಗಡೆ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ಅರಣ್ಯ CM ಬಂದಿದ್ದು ಎಲ್ಲರಿಗೊಂದು ಮಾತು ಹೇಳಿ ಹೋಗ್ಬೇಕಿತ್ತು. ಅರ್ಥ ಆಯ್ತಲ್ಲ? ಅವ್ನು ಬಂದು ನಮಗೆ ಅವ್ನು ಸರ್ಟಿಫಿಕೇಟ್ ಕೊಡೋನು ಯಾವನು? ನಮ್ಮ ಮುಸ್ಲಿಂ ಧರ್ಮಗಳು ಗುರುನವನು ಅವನು ಯಾವನು? ಈ ಮಾತೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮಗೆ ನಾನು ಕರೆಸಿರೋದು. ಇದ್ರ ಮುಂಚೆ ನಾವು ಉರ್ದು ಚಾನೆಲ್ಗಳೆಲ್ಲ ಅಲ್ಲಿ ಸಬಲ್ ಇರ್ಷಾದ್ನಲ್ಲಿ ಹೋಗಿ ಬೈಟ್ ಕೊಟ್ಟಿದ್ದೀನಿ. ಅವ್ರಿಗೆ ನಾನು ಕೇಳಿದ್ದೀನಿ ಎಲ್ಲ ವಿಷಯ. ಎಲೆಕ್ಷನ್ ಬರೋದು ಮುಂಚೆ ಎಲ್ಲರಲ್ಲಿ ಹೋಗ್ತಾರೆ ಸಬಲ್ ಇರ್ಷಾದ್ಗೆ. ಹೋಗ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದು, ಪೂ ಮಾಳೆ ಆಗೋದು, ಫೋಟೋ ಹಿಡಿಯೋದು ಅಂತೆಲ್ಲ ನೀವೆಲ್ಲ ಮಾಡ್ತಾರ ಮಾಡ್ಕೊಂಡು ಬಂದ್ರಲ್ಲ. ಈಗ ನಿಮ್ಗೆ ಏನಪ್ಪ ಆಯಿತು? ಈ 1500 ಸಮಾವೇಶ ಮಾಡಲಿಕ್ಕೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ಯಾಕೆ ಮೀಟಿಂಗ್ ಮಾಡಿಲ್ಲ? ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಸಬಲ್ ಇರ್ಷಾದ್ನಲ್ಲಿ ಕೂತ್ಕೊಂಡ್ಬಿಟ್ಟು ಈ ಥರ ನಾವು ಮಾಡ್ತಾ ಇದ್ದೀವಿ, ಹೆಂಗೆ ಮಾಡಬೇಕಂತ ಯಾಕೆ ಹೇಳಿಲ್ಲ? ಬರೋ ಎಲೆಕ್ಷನ್ ಬಂದ ಮೇಲೆ MP ಆಗಲಿ MLA ಆಗಲಿ ಕೌನ್ಸಿಲರ್ ಆಗಲಿ ಸಬಲ್ ಇರ್ಷಾದ್ಗೆ ಹೋಗೋದು ಇವರು ಅರಬ್ಬಿ ಕಾಲೇಜ್ಗೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಹೋಗೋದಲ್ಲಿ CM ಆಗೋನು ಹೋಗೋದು, MLA ಹೋಗೋದು, ಮಿನಿಸ್ಟರ್ ಆಗೋನು ಎಲ್ಲ ಅಲ್ಲಿ ಹೋಗೋದು. ಆ ಟೈಮ್ನಲ್ಲಿ ಹೋಗೋದು ಗೊತ್ತಿದೆ. ಇಂಥ ವಿಷಯ ಬಂದಿದ ಮೇಲೆ ಕೂತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಿ ಮುಂದೆ ಬರೋದು ಗೊತ್ತಾಗ್ತಾ ಇಲ್ವಾ? ಇದೆಲ್ಲ ನಾವು ಇವ್ರು ಯಾರಂತ ತಗೊಂಡ್ಬಿಡೋದು ನಮಗೆಲ್ಲ. ಇವ್ರು ಗುಲಾಮ್ಗಳನ್ನ ಮುಸ್ಲಿಮ್ ಕಮ್ಯುನಿಟಿ ಎಲ್ಲ ಇಂಥ ಕೆಟ್ಟ ಬುದ್ಧಿನವ್ರ ಹತ್ರ. ಅದಕ್ಕೆ ನಾನು ಇದು ಕರೆದೆ. ನಾನು ಹೈದ್ರಾಬಾದಿದ್ದೆ, ಅಲ್ಲಿಂದ ತಲೆ ಸುತ್ತಾಗಿತ್ತು. ಏನಪ್ಪ ನಾವು 15 ವರ್ಷದಿಂದ ನಾವು ಒಕ್ಕೂಟಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಲೋಕಲ್ನವರು ಬಂದು ಹೊಡೆದಾಗ್ತಾರಲ್ಲಪ್ಪ. ತಾವು ಲಾಸ್ಟ್ ತಾವು ನೋಡಪ್ಪ, ಅದು ಕುಮಾರಸ್ವಾಮಿನವ್ರಿಗೆ ನೋವಾಗಿದೆ. ಅರ್ಥ ಆಯ್ತಾ? ಒಪ್ಪಂದು ಹೇಳೋದು ನಾನು. ಚನ್ನಪಟ್ಟಣದಲ್ಲಿ ಅವ್ರ ಮಗನಿಗೆ ಏಟಾಗಿದೆ, ರಾಮನಗರದಲ್ಲಿ ಏಟಾಗಿದೆ. ಆ ಕೋಪ ಇದೆ ಅವ್ರಿಗೆ. ಏನೋ ಒಂದು ಮಾಡಬೇಕಂತ ಏನೋ ಒಂದು ಆಗಿದೆ ಅದು. ಅದಕ್ಕೆ ನಾನು ಹೇಳೋದೇನೆಂದರೆ, ಒಕ್ಕಲಿಗ ಇರಲಿ, ಲಿಗಾಯತ್ ಇರಲಿ, ಕುರ್ಬಾ ಎಲ್ಲ ಇರಲಿ, ನಾವೆಲ್ಲ ನೋಡಪ್ಪ, ನಾವೆಲ್ಲ ಕನ್ನಡಿಗ. ನಾವು ಫಸ್ಟ್ ಆಫ್ ನಾವು ಕನ್ನಡಿಗ. ನಮ್ಮ ರಾಜ್ಯನೇ ಎಲ್ಲರೂ ದಾರಿ ತೋರಿಸಿರೋದು. ಮಿಸೈಲ್ ಮಾಡಿ ತೋರಿಸಿರೋದು ನಮ್ಮ ರಾಜ್ಯನೇ. ಫಸ್ಟ್ ಆಫ್ ನಾವು ಇಂಡಿಪೆಂಡೆಂಟ್ ಆಗೋಕ್ಕೆ ಇಂಗ್ಲೀಷ್ನವ್ರಿಗೆ ಫೈಟ್ ಮಾಡಿರೋದು ನಮ್ಮ ರಾಜ್ಯನೇ. ಎಲ್ಲ ಕಣ್ಣು ಮಾಡಿ ಕಟ್ಟಿ ಡ್ಯಾಮ್ ಹೆಂಗೆ ಕಟ್ಟಬೇಕಂತ ತೋರಿಸಿದ್ದು ನಮ್ಮ ರಾಜ್ಯನೇ. ಅರ್ಥ ಆಯ್ತಾ? ವಿಧಾನಸೌಧ ಯಾಕೆ ರೀತಿ ಕಟ್ಟಬೇಕಂತ ತೋರಿಸಿದ್ದು ನಮ್ಮ ರಾಜ್ಯನೇ. ಇಂಥ ಒಳ್ಳೆ ರಾಜ್ಯದಲ್ಲಿ ನಾವು ರಾಜನವರು ಇಂಥ ರಾಜಕಾರಣಿ ಕೆಟ್ಟ ಕಾರಣದಿಂದ ನಾವು ದೂರ ಆಗೋದು ಬೇಕಾಗಿಲ್ಲ. ಸಮಾಧಾನ ಮಾಡಿಕೊಳ್ಳಿ. ಯಾವನು ಬಂದು ಆಗ್ತಾನೆ ಹೊಲ್ಟಾಗಿ ಬಿಡ್ತಾನೆ. ಆದರೆ ನಮ್ಮಲ್ಲಿ ಬರೋದು ಬೇಕಾಗಿಲ್ಲ ಅಂತ ನಾನು ಮದ್ದೂರು ಮತ್ತು ಮಂಡ್ಯ ಡಿಸ್ಟ್ರಿಕ್ಟ್ವರೆಗೆ ಹೇಳೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ನಾವೆಲ್ಲ ಒಂದಾಗಿ ಇರೋಣ. ಯಾರು ಸೆಂಟ್ರಲ್ಲಿ ಬಂದರೂ ಕೂಡ ಅವ್ರ ಮಾತು ಕೇಳೋದು ಬೇಕಾಗಿಲ್ಲ. ಈ ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜಕೀಯ ಪಕ್ಷಗಳು ಯಾವುದು ಇರಬೇಕು. ಇಲ್ಲಿ ಜಾತಿ ಭೇದ ಭಾವನೆ ತಗೊಳ್ಳೋದು ಬೇಕಾಗಿಲ್ಲ. ಕೋಪ ಇದೆ ಏನಂದರೆ, ಒಕ್ಕಲಿಗನವ್ರಿಗೂ ಮುಸ್ಲಿಮ್ಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಅದು ನಿಜಾನೇ. ಯಾಕಂದರೆ ಸ್ವಲ್ಪ ಬುದ್ಧಿ ಕೆಟ್ಟವ್ರನ್ನವರೆಲ್ಲ ಒಂದು ಕಡೆ ಹೋಗಿ ನುಗ್ದ್ರಲ್ಲ. ಅದಕ್ಕೆ HD ಕುಮಾರಸ್ವಾಮಿ ಅವ್ರಿಗೆಲ್ಲ ನೋವಿದೆ. ಅವ್ರಿಗೆ ಮಾತಾಡೋಣ. ಮುಂದೆ ಏನಾಗುತ್ತೆ ನೋಡಿಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಏನು ಮಾಡಬೇಕು, ಅವ್ನ ಮಗನಿಗೆ ಹೆಂಗೆ ತಗೋಬೇಕು ನೋಡೋಣ. ಅದು ಎಷ್ಟು ಮಾಡ್ತೀವಿ ನಾವು, ಅದು ಹೇಳಿಬಿಟ್ಟು ಮುಗಿಸ್ತೀವಿ.